ನಮಸ್ಕಾರ ಸ್ನೇಹಿತರೆ, PGCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ PGCET ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಇಲ್ಲಿ ಫಸ್ಟ್ ರೌಂಡ್ದು ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಆದರೆ ಬಿಟ್ಟಿದ್ದಾರೆ. ಓಕೆನಾ, ನಿಮಗೆ ಆಲ್ರೆಡಿ ನೆನ್ನೆನೇ ಒಂದು ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಆದರೆ ಬಂದಿರುವಂಥದ್ದು ಫಸ್ಟ್ ರೌಂಡ್ದು. ಈಗ ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಕಡೆ ಒಂದು ಸೈಡು ಆಪ್ಷನ್ ಎಂಟ್ರಿ ಇದೆ, ಈಗ ಕೌನ್ಸಿಲಿಂಗ್ ಪ್ರೊಸೆಸ್ದು ಟೆನ್ಷನ್ ಇದೆ. ಇನ್ನೊಂದು ಕಡೆ ಇಲ್ಲಿ SSP ಸ್ಕಾಲರ್ಶಿಪ್ ನೋಡಿದ್ರೆ 30ನೇ ತಾರೀಕು ಲಾಸ್ಟ್ ಡೇಟು ಇಟ್ಟಿದ್ದಾರೆ. ಈಗ ನೀವು ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ವಿದ್ಯಾರ್ಥಿಗಳಿಗೆ ತುಂಬಾ ಗೊಂದಲಗಳಾದ್ರೆ ಇರುವಂತದ್ದು. ಸಾಕಷ್ಟು ಜನ PGCET ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಪ್ರಶ್ನೆ ಕೇಳ್ತಿದ್ರು, ಅದರಿಂದ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಟ್ಟು ನಮಗೆ ಪ್ರೋತ್ಸಾಹ ಆದ್ರೆ ಕೊಡಿ. ನಿಮಗೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸ್ತೀವಿ. ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ನಿಮಗೆ ವಿಡಿಯೋಸ್ ಬರ್ತಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ನಮ್ಮ ಚಾನಲ್ ಕಡೆಯಿಂದ ಫ್ರೀಯಾಗಿ ಸಿಗುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಪ್ರಾಬ್ಲಮ್ ಆಗಿರುವಂತದ್ದು ಏನಂದ್ರೆ ನಿಮಗೆ PGCET ಇದು ಇಲ್ಲಿ ಆಪ್ಷನ್ ಎಂಟ್ರಿ ಇರೋದೇ ನಿಮಗೆ ಯಾವತ್ತು 24ನೇ ತಾರೀಕು ಇಲ್ಲಿ ಆಪ್ಷನ್ ಎಂಟ್ರಿ ಇದೆ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ದಲ್ಲಿ ಇಲ್ಲಿ ನೀವು ನೋಡ್ಕೊಳ್ಳೋದಾದ್ರೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟೆ ಇಲ್ಲಿ 24ನೇ ತಾರೀಕು ಇರುವಂಥದ್ದು. ಓಕೆನಾ, ನೋಡಿ ಇಲ್ಲಿ ನಿಮ್ದೆಲ್ಲ ಇಲ್ಲೆಲ್ಲ ಪ್ರೋಸೆಸ್ ಎಲ್ಲ ಮುಗಿದು ಚಾಯ್ಸ್ ಒನ್ನು ಇಲ್ಲಿ ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ಬಂದ್ಬಿಟ್ಟು 9/10/2025 ಇದೆ. ಇದು ಯಾವುದ್ರಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅಲ್ಲಿ ಇಲ್ಲಿ ನೋಡ್ಕೊಳ್ಳೋದಾದ್ರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಅಟ್ ದ ಅಲಾಟೆಡ್ ಕಾಲೇಜಸ್ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಅಲಾಂಗ್ ವಿತ್ ಆಲ್ ದ ಒರಿಜಿನಲ್ಸ್ ಆಸ್ ಪರ್ ಕನ್ಫರ್ಮೇಶನ್ ಸ್ಲಿಪ್. ಇಲ್ಲ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜ್ ನಮ್ಗೆ ಇಷ್ಟ ಇದೆ, ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ತೀವಿ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ನಾನು ಫಸ್ಟ್ ರೌಂಡ್ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ಫಸ್ಟ್ ರೌಂಡ್ ಪ್ರೋಸೆಸ್ಸೇ 9ನೇ ತಾರೀಕುವರೆಗೂ ಇದೆ. ಯಾವ ತಿಂಗಳು? ಅಕ್ಟೋಬರ್ ತಿಂಗಳಲ್ಲಿ 9ನೇ ತಾರೀಕುವರೆಗೂ ಈ ಒಂದು ಪ್ರೋಸೆಸ್ ನಡೆಯುತ್ತೆ. ಇಲ್ಲಿ SSP ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ನಿಮ್ಗೆ ಡೈರೆಕ್ಟ್ ಸ್ಕಾಲರ್ಶಿಪ್ ಪೇಜಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಇದು SSP ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2025 ಮಾಡಿಟ್ಟಿದ್ದಾರೆ. ಇಲ್ಲಿ ಇದೇ ತಿಂಗಳು 30ನೇ ತಾರೀಕು ಇಲ್ಲಿ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಫಸ್ಟ್ ರೌಂಡ್ದು ಪ್ರೋಸೆಸ್ಸೇ ಇಷ್ಟು ದಿನ ಆಗ್ತಿದೆ ನೋಡಿ. ಇಲ್ಲಿ ಮುಂದಿನ ತಿಂಗಳು 9ನೇ ತಾರೀಕುವರೆಗೂ ಕೂಡ ಆಗ್ತಿದೆ. ಅಕ್ಟೋಬರ್ 9ನೇ ತಾರೀಕುವರೆಗೂ ಇಲ್ಲಿ ಫಸ್ಟ್ ರೌಂಡ್ದೇ 9ನೇ ತಾರೀಕುವರೆಗೂ ಇಲ್ಲಿ ನಡೀತಿದೆ. ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಲ್ಲಿ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ತುಂಬಾ ಜನ ಗೊಂದಲ ಆಗ್ಬಿಟ್ಟಿದೆ. ಯಾಕಂದ್ರೆ SSP ಸ್ಕಾಲರ್ಶಿಪ್ ಮೇಲೆನೆ ಸಾಕಷ್ಟು ಜನ ಡಿಪೆಂಡ್ ಆಗಿರ್ತಾರೆ. ಇದು ಪಕ್ಕಾ 100% ಶೂರ್ ಶಾಟ್ ಬರುವಂತಹ ಸ್ಕಾಲರ್ಶಿಪ್. ನಿಮಗೆ ಈಗ ಒಳ್ಳೆ ಅಮೌಂಟ್ ಆದ್ರೆ ಸ್ಕಾಲರ್ಶಿಪ್ ಬರುತ್ತೆ. ಓಕೆನಾ, ಅದರಿಂದ ಎಲ್ಲರೂ ಒಂದು ಗುಡ್ ಅಮೌಂಟ್ ಬರೋ ಕಾರಣದಿಂದ ಎಲ್ರಿಗೂ SSP ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. SSP ಸ್ಕಾಲರ್ಶಿಪ್ ಮೇಲೆನೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪಾಪ ಡಿಪೆಂಡ್ ಆಗಿರ್ತಾರೆ. ಆಲ್ರೆಡಿ ನೀವು ಎಲ್ಲ ನೋಡ್ಕೊಂಡು ಬಂದಿರ್ತೀರ, ನಿಮ್ಮ ಒಂದು UGL ನೋಡ್ಕೊಂಡು ಬಂದಿರ್ತೀರ. ಈಗ PGಗೆ ಬರ್ತಿದ್ದೀರಾ ನೀವು. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಒಂದು ಗೊಂದಲ ಏನಂದ್ರೆ ಈಗ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು ನಾವು, ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಮುಗೀತಿದೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ನೀವು ಸ್ಕಾಲರ್ಶಿಪ್ ಅಂತೂ ಈಗ ಸದ್ಯಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ದು ಇಲ್ಲಿ ಮುಂದೆ ಯಾವ ಕಾಲೇಜ್ ಸಿಗುತ್ತೋ ಗೊತ್ತಿಲ್ಲ, ಯಾವ ಕಾಲೇಜ್ಗೆ ಡೀಟೇಲ್ಸ್ ಹಾಕಿ ನೀವು ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕೋ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಯಾರಿಗೆ ಗೊತ್ತು? ಓಕೆನಾ, ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ತಾನೇ ಗೊತ್ತಾಗೋದು. ಇಲ್ಲಿ ನೋಡಿದ್ರೆ ಲಾಸ್ಟ್ ಡೇಟ್ 30ನೇ ತಾರೀಕು ಇದೆ. ಅದರಿಂದ ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡುವಂಥದ್ದು ಏನಂದ್ರೆ 100% ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಏನು 30ನೇ ತಾರೀಕಿದೆ ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಮಾಡಲೇಬೇಕು. ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದಲ್ಲ, ಮಾಡಲೇಬೇಕು ಕಂಪಲ್ಸರಿ. ಯಾಕಂದ್ರೆ ಇಲ್ಲಿ ಪ್ರೋಸೆಸ್ ಲೇಟ್ ಆಗ್ತಿದೆ ಅಂದ್ರೆ ಇಲ್ಲಿ SSP ಸ್ಕಾಲರ್ಶಿಪ್ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ PGCET ವಿದ್ಯಾರ್ಥಿಗಳು ಯಾವ ರೀತಿ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ? ಅವ್ರಿಗೆ ಸಮಸ್ಯೆ ಆಗೇ ಆಗುತ್ತೆ. ಅದರಿಂದ ಇದನ್ನ ಕನ್ಸಿಡರ್ ಮಾಡಿಬಿಟ್ಟು SSP ಅವರು ಈ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನಾವು ಪ್ರತಿ ವರ್ಷನೂ ನೋಡಿದ್ದೀವಿ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಿದ್ರು. ಈ ವರ್ಷನೂ ಅವ್ರು ಕಂಪಲ್ಸರಿ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಲೇಬೇಕು, ಮಾಡ್ತಾರೆ. ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ಈಗ ನೀವೆಲ್ಲ ಕಾಲೇಜಸ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ, ಯಾವ್ಯಾವ ಕಾಲೇಜಸ್ ಆಪ್ಷನ್ ಎಂಟ್ರಿಯಲ್ಲಿ ಹಾಕಬೇಕು ಏನು ಅಂತ ಟಾಪ್ ವೈಸ್ ಎಲ್ಲ ನೀವೊಂದು ಲೀಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಕಾಲರ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಈ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ನೀವೇ ನೋಡ್ತೀರಾ ಇನ್ನು ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಏನು 30ನೇ ತಾರೀಕು ತೋರಿಸ್ತಿದೆಯೋ ಆ ಒಂದು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟ್ರಾ ಇನ್ನೊಂದು ಮಂತ್ ಎಕ್ಸ್ಟೆಂಡ್ ಕೂಡ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ನೀವು ತಲೆ ಕೆಡಿಸ್ಕೋಬೇಡಿ, 1 ಮಂತ್ ಆಗ್ಬೋದು, 2 ಮಂತ್ ಆಗ್ಬೋದು. ಲಾಸ್ಟ್ ಇಯರ್ ಅಂತೂ ತುಂಬ ಸರಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆದರೆ ಮಾಡಿದ್ರು. ನಿಮ್ಗೆಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಇನ್ನೂ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಡೌಟ್ಸನ್ನು. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಅದರಿಂದ ವಿದ್ಯಾರ್ಥಿಗಳು ಯಾವ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ.